Hi ಸ್ನೇಹಿತರೆ, welcome to KK National Academy. Good morning all my dear friends. Today we are going to discuss about descriptive for HSTR, GPT and PST ಮೇಲ್ ರೇಟಿಂಗ್. ಸೊ ನೋಡಿ, ಇವತ್ತು ಗೊತ್ತಿರುವ ಹಾಗೆ ನಮಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಸೊ ಏನಾಗುತ್ತೆ ಅಂತಂದಾಗ ಇಲ್ಲಿ HSTR ಆಗಿರ್ಬೋದು, GPSTR ಆಗಿರ್ಬೋದು, ಅದೇ ರೀತಿ PST ಆಗಿರ್ಬೋದು, ನಮಗೆ ಪೇಪರ್ 2 ಅಲ್ಲಿ ಏನಾಗ್ತಾ ಇದೆ ಅಂದರೆ ಡಿಸ್ಕ್ರಿಪ್ಟಿವ್ ಬರ್ತಾ ಇದೆ. ಪೇಪರ್ 2 ಅಲ್ಲಿ ಏನು ಮಾಡ್ತಾ ಇದೆ, ಡಿಸ್ಕ್ರಿಪ್ಟಿವ್ ಬರ್ತಾ ಇದೆ. ಡಿಸ್ಕ್ರಿಪ್ಟಿವ್ ಬಂದಾಗ ಅಲ್ಲಿ ಬರವಣಿಗೆ ರೂಪದಲ್ಲಿ ನಾವು ವ್ಯಕ್ತಪಡಿಸಬೇಕಾಗುತ್ತೆ. ಸೊ ಅವರು ಯಾವ ರೀತಿ ಕ್ವಶನ್ ಕೇಳ್ತಾರೆ, ಏನೆಲ್ಲ ಕೇಳ್ತಾರೆ ಅನ್ನೋದು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದೇ ರೀತಿಯಾಗಿ ಪ್ರತಿಯೊಂದು ಟಾಪಿಕ್ ಮೇಲೆ ನಾನು ಕ್ಲಾಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇವತ್ತು ನಾವು ಟುಡೇ ವಿ ಆರ್ ಡಿಸ್ಕಸ್ ಓನ್ಲಿ ಇಮೇಲ್ ರೇಟಿಂಗ್. ಇಮೇಲ್ ಆರ್ ಮೇಲ್ ಎರಡೂ ಒಂದೇ, ಮೇಲ್ ರೇಟಿಂಗ್ ಆದರೂ ಒಂದೇ, ಇಮೇಲ್ ರೇಟಿಂಗ್ ಆದರೂ ಒಂದೇ, ಏನು ಡೋಂಟ್ ವರಿ. ಬಟ್ ಇಲ್ಲಿ ಈ ಮೇಲ್ ರೇಟಿಂಗ್ ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ, ಇದನ್ನು ಯಾವ ರೀತಿ ಕ್ವಶನ್ ಕೇಳ್ತಾನೆ ಅನ್ನೋದು ಕೂಡ ಇವತ್ತು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇಂಗ್ಲೀಷ್ ಅಭ್ಯರ್ಥಿಗಳು, ಇಲ್ಲಿ ನಮ್ಮ ಇಂಗ್ಲೀಷ್ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರಲ್ಲ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾನೆ ಈ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ, ಅದೇ ರೀತಿಯಾಗಿ ಮತ್ತು ನೀವು ವ್ಯೂವರ್ಸ್ ಯಾರು ಹೊಸದಾಗಿ ನೋಡ್ತಾ ಇದ್ರಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಏನಾರು ಡೌಟ್ಸ್ ಇದ್ದರೆ ಕಾಮೆಂಟ್ ಮೂಲಕ ಈ ಕ್ವಶನ್ ಕೇಳ್ಬೋದು. ಓಕೆನಾ ಸ್ನೇಹಿತರೆ? ಓಕೆ. ಅದೇ ರೀತಿಯಾಗಿ ನಿಮಗೆ ಬೇಕಾದರೆ ಈ ನೋಟ್ಸ್ ಆಗಿರ್ಬೋದು, ಪ್ರತಿಯೊಂದು ನಮಗೆ ಡೀಟೇಲ್ಸ್ ಬೇಕಾದರೆ ನಮ್ಮ KK ನ್ಯಾಷನಲ್ ಅಕಾಡೆಮಿ ಆ್ಯಪ್ ಇದೆ. ಓಕೆನಾ? ಅದು ಟೆಲಿಗ್ರಾಮ್ ಕೂಡ ಇದೆ, ಆ್ಯಪ್ ಕೂಡ ಇದೆ. ಈ ಆ್ಯಪಲ್ಲಿ ನಾನು ಎಲ್ಲ ನೋಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಕ್ವಶನ್ ಪೇಪರ್ ಕೂಡ ಓಲ್ಡ್ ಕ್ವಶನ್ ಅಪ್ಲೋಡ್ ಮಾಡಿದ್ದೀನಿ. GK ಪೇಪರ್ ಆಗಿರ್ಬೋದು, ಎನಿ ಒನ್ ಕ್ವಶನ್ ಪೇಪರ್ಸ್, ಸಿಲೆಬಸ್ ಫಾರ್ ಎನಿ ಒನ್ನು ನೋಡ್ತಾ ಹೋಗ್ಬೋದು ಈ KK ನ್ಯಾಷನಲ್ ಅಕಾಡೆಮಿಯಲ್ಲಿ. ಬಟ್ ಇನ್ನೊಂದು ವಿಶೇಷತೆ ಏನಂತಂದರೆ KK ನ್ಯಾಷನಲ್ ಅಕಾಡೆಮಿ 99% ರಿಸಲ್ಟ್ ಬರುವಂತಹ ಒಂದು ನೋಟ್ಸ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಅದಕ್ಕೆ ಏನಿದೆ ಅಂತಂದಾಗ ಒಂದು ಫೀಡ್ ಇದೆ, ಫೀಡ್ ಕ್ಲಾಸ್ ಇದೆ. ಅದಕ್ಕೆ ಅದು ನಿಮಗೆ ಅಲ್ಲಿ ಹೋದರೆ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ನೋಡಿ. ಓಕೆ, ಇರಲಿ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೋ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ ಸ್ನೇಹಿತರೆ, ಇದು ಮೇಲ್ ರೇಟಿಂಗ್ ಇದೆ. ನೋಟಿಸ್ ರೇಟಿಂಗು ಬರುತ್ತೆ, ಮೇಲ್ ರೇಟಿಂಗ್ ಬರುತ್ತೆ. ಪ್ರತಿಯೊಂದು ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಮೇಲ್ ರೇಟಿಂಗ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ ನಿಮಗೆ ಇಲ್ಲಿ ಕಂಪಲ್ಸರಿ 3 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. 3 ಮಾರ್ಕ್ಸ್ ಮೇಲ್ ರೇಟಿಂಗ್ ಇರುತ್ತೆ. ಅದು ಹೇಗೆ ಏನು ಅಂತೇಳಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಾಟ್ ಈಸ್ ಮೇಲ್ ರೇಟಿಂಗ್, ಏನೆಲ್ಲ ನೋಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ದ ಕ್ಲಾಸ್. So look here, one second. Mail rating. What is mail rating? What is mail rating? ಸೊ ಬರವಣಿಗೆ ಡಿಸ್ಕ್ರಿಪ್ಟಿವ್ ಅಲ್ಲಿ ಮೇಲ್ ರೇಟಿಂಗ್ ನಮಗೆ ಒಂದು ಟಾಪಿಕ್ ಆಗಿದೆ. ಇಲ್ಲಿ 3 ಅಂಕಕ್ಕೆ ಬರುತ್ತದೆ. ಮೇಲ್ ರೇಟಿಂಗ್ ಏನಪ್ಪ ಅಂತಂದಾಗ, ಮೇಲ್ ರೇಟಿಂಗ್ ಏನು ಅಂತಂದಾಗ ಇಲ್ಲಿ ನೋಡ್ರಿ, ನಮಗೆಲ್ಲರಿಗೂ ತಿಳಿದ ಹಾಗೆ ಹಿ ಮೇಲ್ ಆ್ಯಸ್, ನೋಡ್ರಿ, ಹ್ಯಾಸ್ ಆಲ್, ನೋಡ್ರಿ ಇಲ್ಲಿ ಹ್ಯಾಸ್ ಆಲ್ ಆಫ್ ಅಸ್ ನೋ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಎನ್ ಎಲೆಕ್ಟ್ರಿಕಲ್ ಮೇಲ್ ಸರ್ವಿಸ್, ಇಟ್ ಈಸ್ ಎನ್ ಎಫೆಕ್ಟಿವ್ ಟೂಲ್ಸ್ ಟು ಕಮ್ಯುನಿಕೇಟೆಡ್ ಆ್ಯಂಡ್ ಗ್ರೇಟ್ ಸ್ಪೀಡ್ ಅಕ್ರಾಸ್ ದ ಗ್ಲೋಬ್. ಯು ಕ್ಯಾನ್ ಆ್ಯಂಡ್ ಅಲಾಟ್ ಡಾಟಾ ಇನ್ಫಾರ್ಮೇಷನ್. ನೋಡ್ರಿ, ಯು ಕ್ಯಾನ್ ಅಟ್ಯಾಚ್ ಫೈಲ್ ಡಿಫ್ರೆಂಟ್ ಟೈಪ್ಸ್, ಟೆಕ್ಸ್ಟ್, ಗ್ರಾಫಿಕ್ಸ್, ಆಡಿಯೋ ಆ್ಯಂಡ್ ವಿಡಿಯೋ, ವಾಯ್ಸ್ ಮೇಲ್, ಹೆಲ್ಪ್ ಯು ಲಿಸನ್ ಟು ಯು ಮೆಸೇಜ್ ಆ್ಯಸ್ ವೆಲ್. ಸೊ ಯಾವುದೇ ಒಂದು ಮೇಲ್ ರೇಟಿಂಗ್ ಅಂದರೆ ಯಾವುದೋ ಒಂದು ಎಲೆಕ್ಟ್ರಿಕ್ ಒಂದು ಸಾಧನ ಅಂತಲೇ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಮೆಸೇಜ್, ನೆಕ್ಸ್ಟ್ ಇನ್ನೊಂದು ಸ್ನೇಹಿತರೆ, ಇಲ್ಲಿ ಮೇಲ್ ರೇಟಿಂಗ್ ಜೊತೆಗೂ ನೆಕ್ಸ್ಟ್ HSTRಗೆ ಒಂದು ಟಾಪಿಕ್ ಹೊಸದಾಗಿ ಬರ್ತಾ ಇದೆ. ಮೇ ಬಿ ಟೆಲಿಗ್ರಾಮ್ ರೈಟಿಂಗ್ ಕೂಡ ಕಂಪಲ್ಸರಿ ಬರುತ್ತೆ ಈ ಸರಿ. ಟೆಲಿಗ್ರಾಮ್ ರೈಟಿಂಗ್ ಬರುತ್ತೆ ನೋಡಿ. ಅದು ಕೂಡ ನನ್ನ ಟಾಪಿಕಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದು ಹೇಗೆ ಏನು ಬರೆಯೋದಂತೆ. ಆಲ್ರೆಡಿ ಸೋರ್ಸ್ ಇದೆ, ಡೋಂಟ್ ವೆರಿ. ಓಕೆನಾ? ಇಲ್ಲಿ ಮೇಲ್ ರೇಟಿಂಗ್ ಅಂದರೆ ಯಾವ ರೀತಿ ವ್ಯಾಟ್ಸಪ್ ಆ ರೀತಿ ನೋಟಿಸ್ ಇರುತ್ತಲ್ಲ, ಅದು ನೋಟಿಸ್ ಏನಿರುತ್ತೆ ಮ್ಯಾನ್ಯಲ್ ಆಗಿರುತ್ತೆ. ಬಟ್ ಇಲ್ಲಿ ಮೇಲ್ ರೇಟಿಂಗ್ ಎಲೆಕ್ಟ್ರಿಕಲ್ ಒಂದು ಸರ್ವಿಸ್ ಅಂತ ನಾವು ಇಲ್ಲಿ ಹೇಳ್ಬೋದು. ಏನೆಲ್ಲಿರುತ್ತೆ, ಟೈಪ್ ಆಫ್ ಮೇಲ್. ಸೊ ನೋಡಿ, ಮೇಲ್ ರೇಟಿಂಗಲ್ಲಿ 2 ವಿಧಗಳಾಗಿ ನೋಡ್ತಾ ಹೋಗ್ತೀವಿ. ಒಂದು ಫಾರ್ಮಲ್ ಮೇಲ್ ಆ್ಯಂಡ್ ಇನ್ಫಾರ್ಮಲ್ ಮೇಲ್. ಸೊ ಆ್ಯಸ್ ಇಟ್ ಈಸ್ ಲೆಟರ್ ರೈಟಿಂಗ್ ನೋಡ್ತಾ ಹೋಗ್ತೀವಿ ಸ್ನೇಹಿತರಲ್ಲಿ. ಲೆಟರ್ ರೈಟಿಂಗ್ ಏನು ನೋಡ್ತಾ ಹೋಗ್ತೀವಿ, ಲೆಟರ್ ರೈಟಿಂಗಲ್ಲಿ ಫಾರ್ಮಲ್ ಲೆಟರ್ ಆ್ಯಂಡ್ ಇನ್ಫಾರ್ಮಲ್ ಲೆಟರ್ ಅಂತ ನೋಡ್ತಾ ಹೋಗ್ತೀವಿ. ಸೊ ಆ್ಯಸ್ ಇಟ್ ಈಸ್ ಫಾರ್ಮಲ್ ಇಮೇಲ್ ಆ್ಯಂಡ್
ಇನ್ಫಾರ್ಮಲ್ ಮೇಲ್, ಇದನ್ನು ನೋಡ್ತಾ ಹೋಗ್ತೀವಿ. ಸ್ಟೆಪ್ಸು ಅದು ಒಂದೇ ಹೆಂಗಿದೆ, ಯಾವ ರೀತಿ ನಾವು ಟು ಲೈಕ್ ಫಾರ್ಮೆಟ್, ಯಾವ ರೀತಿ ಫಾರ್ಮೆಟನ್ನು ನಾವು ಆಯ್ಕೆ ಮಾಡಬೇಕು ಅನ್ನೋದು ನೋಡ್ತಾ ಹೋಗೋಣ. ಸೊ 3 ಮಾರ್ಕ್ಸಿಗೆ ಫಿಕ್ಸ್ ಇರುತ್ತೆ. ಒಂದು ಫಾರ್ಮೆಟ್ ಕೂಡ ನೋಡ್ತಾ ಹೋಗೋಣ. ಆ ಫಾರ್ಮೆಟ್ ಜೊತೆ ಏನು ಮಾಡ್ತಾ ಹೋಗೋಣ, ಒಂದು ಕ್ವಶನ್ ಕೂಡ ಬಿಡಿಸ್ತಾ ಹೋಗೋಣ. ಇದನ್ನು ನಾನು ಎಲ್ಲ ಡೀಟೇಲ್ ನೋಟ್ಸ್ ನಾನು ಆ್ಯಪಲ್ಲಿ ಹಾಕಿರ್ತೀನಿ, KK ನ್ಯಾಷನಲ್ ಆ್ಯಪಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಸ್ನೇಹಿತರೆ. ಓಕೆ, ಸೊ ನೋಡಿ, ಫಾರ್ಮಲ್ ಇಮೇಲ್ ರೇಟಿಂಗ್ ಅಂದರೆ ಇಲ್ಲಿ ಫಾರ್ಮಲ್ ಇಮೇಲ್ ರೇಟಿಂಗ್ ಫಾರ್ಮೆಟ್. ಸೊ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ಲು. ಸೊ ಫಾರ್ಮಲ್ಲು ಅಫಿಷಿಯಲ್, ಓಕೆ, ಇನ್ಫಾರ್ಮಲ್ ಫ್ರೆಂಡ್ಸ್, ಬ್ರದರ್, ಸಿಸ್ಟರ್, ಎನಿವನ್. ಸೊ ಓಕೆ ಓಕೆ ಏನೆಲ್ಲ ಇರಬೇಕು ಫಾರ್ಮಲ್ ಮೇಲ್ ರೇಟಿಂಗಲ್ಲಿ? ಫಸ್ಟು ಫ್ರಮ್ ಸೆಂಡರ್, ಫ್ರಮ್ ಮೀನ್ಸ್ ಸೆಂಡರ್. 1 ಸೆಕೆಂಡ್. ಫ್ರಮ್ ಇರುತ್ತೆ, ಡೇಟ್ ಇರುತ್ತೆ. ಫಸ್ಟ್ ಆಫ್ ಆಲು ಡೇಟ್ ಇರುತ್ತೆ. ಡೇಟ್ ಆಟೋಮೆಟಿಕ್ ಎಲೆಕ್ಟ್ರಿಕಲ್ ಮೀಡಿಯಾ. ಸೊ ನಾವು ಶೇರ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ ಏನಾಗುತ್ತೆ, ತಾನೇ ತೆಗೆದುಕೊಂಡು ಬಿಡುತ್ತೆ. ಸೊ ಫ್ರಮ್ ಅಂದರೆ ಯಾರು ಶೇರ್ ಮಾಡ್ತಾರೆ, ಸೆಂಡರ್ ಅಡ್ರೆಸ್. 2 ರಿಸೀವರ್. ಇಲ್ಲಿ ಫ್ರಮ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಾನಿದ್ದೀನಿ ಗಣೇಶ್ 78 ಡೋಂಟ್ ಹಾಕ್ 78cm@gmail.com. ಸೊ ಇದು ನಂದಾಗಿರ್ಬೋದು. ರಿಸೀವರ್ ಅಡ್ರೆಸ್ ಅಂದರೆ ರಿಸೀವರ್ ಇಲ್ಲಿ ಎನಿವನ್ ಯಾರೋ ಒಂದು ರವಿ@email.com. ಓಕೆನಾ, ಯಾರಿಗೆ ಕಳಿಸ್ತೀವಲ್ಲ ಅದು. CC ಮತ್ತು BC. BC ಇದು ಆಪ್ಷನಲ್ ಆಗಿರುತ್ತೆ, ಇದು ಏನು ಅವಶ್ಯಕತೆ ಇಲ್ಲ. CC ಅಂದರೆ ಏನಿಲ್ಲ, ಕಾರ್ಬನ್ ಕಾಪಿ. CC ಮೀನ್ಸ್ ಕಾರ್ಬನ್ ಕಾಪಿ. BCC ಅಂತಂದರೆ ಏನಂದರೆ ಇಲ್ಲಿ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಕರಿತೀವಿ. ಸೊ ಇದು ನೀಡಿಲ್ಲ ನೋಡಿ. ಇಲ್ಲಿ ಮೇಲ್ ಅದು ಏನಾಗುತ್ತೆ ಅಂತಂದಾಗ ಇದರ ಅರ್ಥ ಏನು, BCC ಮತ್ತು CCC ಅಂದರೆ? BCC ಅಂದ್ರೆ ಕಾಪಿ ಆಫ್ ದ ಇಮೇಲ್ ಈಸ್ ಸೇಂಡ್ ಟು ಅನದರ್ ಪರ್ಸನ್ ವಿತೌಟ್ ಅದರ್ ರೆಸಿಪಿಯೆಂಟ್ಸ್ ನೋ. ಓಕೆನಾ, ಸೊ ಇಲ್ಲೇನು ಅವಶ್ಯಕತೆ ಇಲ್ಲ ಇದ್ರದ್ದು. ಓಕೆ, ನೆಕ್ಸ್ಟು ಇದು ಆಟೋಮೆಟಿಕ್ ಇದಾಗ ಜನ್ರೇಟ್ ಆಗುತ್ತೆ, ಡೋಂಟ್ ವರಿ. ನೆಕ್ಸ್ಟು ಫ್ರಮ್ ಟು CC BC, ಡೋಂಟ್ ವರಿ. ನೆಕ್ಸ್ಟು ಸಬ್ಜೆಕ್ಟ್ ಏನು, ರೈಟ್ ಶಾರ್ಟ್ ಆ್ಯಂಡ್ ಕ್ಲಿಯರ್ ಸಬ್ಜೆಕ್ಟು ಏನಿರಬೇಕು, ಶಾರ್ಟ್ ಆಗಿರಬೇಕು ಮತ್ತು ಕ್ಲಿಯರ್ ಆಗಿರಬೇಕು, ಅಚ್ಚುಕಟ್ಟಾಗಿರ್ತಕ್ಕಂಥದ್ದು. ಸಾಲ್ಯುಟೇಷನ್ ಮೀನ್ಸ್ ಡಿಯರ್ ಸರ್ ಆ್ಯಂಡ್ ಮೇಡಮ್, ಯಾಸ್ ಇಟ್ ಈಸು ಅಲ್ಲಿ ಫಾರ್ಮಲ್ ಲೆಟ್ರಲ್ಲಿ ಯಾವ ರೀತಿ ಮಾಡ್ತಾ ಇದ್ವಲ್ಲ ಅದೇ ರೀತಿಯಾಗಿ ಸಾಲ್ಯುಟೇಷನ್. ಸರ್ ರೆಸ್ಪೆಕ್ಟೆಡ್ ಅನ್ನೋ ಅವಶ್ಯಕತೆ ಇಲ್ಲ, ಡಿಯರ್ ಸರ್ ಆ್ಯಂಡ್ ಮೇಡಮ್. ಇಂಟ್ರೊಡಕ್ಷನ್, ಸ್ಟೇಟ್ ಆಫ್ ದ ಪರ್ಪಸ್ ಆಫ್ ರೈಟಿಂಗ್ ದ ಮೇಲ್ ಅಂದರೆ ಅದು ಯಾವ ರೀತಿ ಸ್ಟೇಟ್ ಅಂದರೆ ಸ್ಥಿತಿ ಏನಿದೆ ಅಲ್ಲಿ, ಇರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿ ಇಮೇಲ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು, ಪರ್ಪಸ್ ಯಾರ ಸಲುವಾಗಿ ಬರ್ತಿದ್ವಿ, ಯಾತಕ್ಕಾಗಿ ನಾವು ಮೇಲ್ ರೈಟಿಂಗ್ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಇರಬೇಕಾದ್ರೆ ಬಾಡಿ ಆಫ್ ಮೇಲ್, ಎಕ್ಸ್ಪ್ಲೈನ್ ದ ಡೀಟೇಲ್ ಕ್ಲಿಯರ್ಲಿ ಇನ್ 1 or 2 ಶಾರ್ಟ್ ಪ್ಯಾರಾಗ್ರಾಫ್. ಸೊ ನೋಡಿ, ಮೇಲ್ ರೇಟಿಂಗ್ ಬರಿತೀನಿ ಅಂತೇಳ್ಬಿಟ್ಟು ಸಂಪೂರ್ಣವಾಗಿ 1 ಪೇಜ್ 2 ಪೇಜ್ ಬರೆಯೋದಲ್ಲ, ಅಲ್ಲಿರ್ತಕ್ಕಂಥ ವಿಷಯವನ್ನು ಎಸ್ಸೆ ರೇಟ್ ಟೈಪಲ್ಲಿ ಬರೆಯೋದಲ್ಲ. ಜಸ್ಟ್ ಹೇಳ್ತಾ ಇದ್ದಾರೆ 1 or 2 ಶಾರ್ಟ್ ಪ್ಯಾರಾಗ್ರಾಫ್ ಅಂದರೆ 4 ರಿಂದ 5 ಲೈನ್ ಇದ್ದರೆ ಸಾಕು. 4 ರಿಂದ 4 and 5 ಲೈನ್. ಸೊ ಓನ್ಲಿ ಶಾರ್ಟ್ ಫಾರ್ಮ್. ಓಕೆ, ಇಷ್ಟು ಬರಿಬೇಕಾಗುತ್ತೆ. ಯಾಕಂತಂದಾಗ ಜಸ್ಟ್ ಓನ್ಲಿ 3 ಮಾರ್ಕ್ಸ್, ನೀಡ್ ಓನ್ಲಿ 30 to 35 ವರ್ಡ್ಸ್ ಆರ್ 40 ವರ್ಡ್ಸ್. ಓಕೆ, 30 ರಿಂದ 40 ವರ್ಡ್ಸ್ ಇದ್ದರೆ ಸಾಕು, ಏನು ಸಮಸ್ಯೆ ಇಲ್ಲ ಇಲ್ಲಿ. ಓಕೆನಾ, ಜಾಸ್ತಿ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಇಂಟ್ರೊಡಕ್ಷನ್ ಆಯಿತು, ಬಾಡಿ ಆಫ್ ಮೇಲ್ ಆಯಿತು. ಕನ್ಕ್ಲೂಷನ್ ನೋಡಿ, ಪೊಲಿಟ್ಲಿ ರಿಕ್ವೆಸ್ಟ್ ಆ್ಯಕ್ಷನ್ ಅದು ನೋಡಿ ಏನಾಗುತ್ತೆ, ಥ್ಯಾಂಕ್ ಯು ದ ರಿಸೀವರ್ ಏನಿರುತ್ತೆ. ಕನ್ಕ್ಲೂಷನ್ ಅಂತಂದಾಗ ಕೊನೆಯಲ್ಲಿ ಬರ್ತಕ್ಕಂಥ ಎಂಡಿಂಗಲ್ಲಿ ಅಂಬಲ್ ರಿಕ್ವೆಸ್ಟ್ ಎನಿವನ್ ಆ ರೀತಿ ಬರಿತಿರ್ತೀವಲ್ಲ ಲೆಟ್ರಲ್ಲಿ, ಆ್ಯಸ್ ಇಟ್ ಈಸ್ ಏನು ಟಾಪಿಕ್ ಇರುತ್ತೋ ಇಲ್ಲಿ ಕೂಡ ಇರುತ್ತೆ, ಥ್ಯಾಂಕ್ ಯು ದ ರಿಸೀವರ್ ಅಂತ ಇರುತ್ತೆ. ಥ್ಯಾಂಕ್ ಯು ದ ರಿಸೀವರ್ ಅಂತ ಇರುತ್ತೆ. ಓಕೆನಾ, ಲೆಸ್ಟ್ ಕೊನೆಯಲ್ಲಿ ಥ್ಯಾಂಕ್ ಯು ಫೇತ್ಫುಲಿ ಯುವರ್ ನೋಡಿ ಸಿನ್ಸಿಯರ್ಲಿ, 2ರಾಗ 1 ಹಾಕ್ಬೋದು. ಓಕೆನಾ, ನೆಕ್ಸ್ಟು ಯಾರು ಸೆಂಡ್ ಮಾಡಿರ್ತಾರಲ್ಲ ಅವ್ರದ್ದು ನೋಡಿ ನೇಮ್ ಡಿಸಿಗ್ನೇಷನ್ ಇಲ್ಲಿ ಇರುತ್ತೆ ನೋಡಿರಿ. ಅಲ್ಲಿ ಇರ್ತಕ್ಕಂಥ ಒಂದು ಯುವರ್ ನೇಮ್ ಅಂದರೆ ನಾವು ಕೊನೆಯಲ್ಲಿ ಬರಿತೀವಲ್ಲ
ಇಂತಿ ನಿಮ್ಮ ಪ್ರೀತಿ ಅಂದರೆ ಲೆಟ್ರಲ್ಲಿ ಬರ್ತೀವಿ ಯುವರ್ ಫೇತ್ಫುಲಿ ಅಂತೇಳಿ. ಯುವರ್ ಡೆಸಿಗ್ನೇಷನ್ ಅಂದರೆ ನಿಮ್ಮ ಒಂದು ಪ್ರೊಫೆಷನಲ್ ಹಾಕಬೇಕು. ಇಫ್ ರಿಕ್ವೈರ್ಡ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ನಂಬರ್ ಹಾಕ್ಬೋದು. ಸೊ ಕಾಂಟ್ಯಾಕ್ಟ್ ನಂಬರ್ ಆ್ಯಂಡ್ ಅಡ್ರೆಸ್ ಎನಿ ಒನ್. ಸೊ ಇಷ್ಟೇ ಡೀಟೇಲಾಗಿ. ಮೇಲ್ ರೇಟಿಂಗ್ ಅಂದರೆ ಏನಂದರೆ ಎಲೆಕ್ಟ್ರಿಕಲ್ ಮೇಲ್ ಅಂದರೆ ಇಲ್ಲಿ ಕಮ್ಯುನಿಕೇಷನ್ ಆಗಿರುತ್ತೆ. ಇಲ್ಲಿ ಮೇಲ್ ರೇಟಿಂಗ್ ಫಾರ್ಮೆಟ್ಟು ಸೇಮ್ ಆ್ಯಸ್ ಇಟ್ ಈಸ್ ಲೆಟರ್ ರೈಟಿಂಗ್ ಇದ್ದಂಗೆ ಇರುತ್ತೆ, ಏನು ಚೇಂಜ್ ಇರಲ್ಲ. ಫಸ್ಟು ಡೇಟ್ ಆಟೋಮೆಟಿಕ್ಲಿ ತಗೊತ್ತೆ, ಡೇಟ್ ಹಾಕಬೇಕು. ಸೊ ಸೆಕೆಂಡು ಫ್ರಮ್ ಟು ಅಡ್ರೆಸ್, ಫ್ರಾಮ್ ಆಗಿಂದ ಟು ಅಡ್ರೆಸ್, BCC ಅದು ಸ್ಟೆಪ್ ಕಂಪಲ್ಸರಿ, ಇದನ್ನೇ ಮಸ್ಟ್ ಆ್ಯಂಡ್ ಶುಡ್ ಬರೀಲೇಬೇಕು. ಓಕೆ ರೈಟ್ ಕಂಪಲ್ಸರಿ. ಸಬ್ಜೆಕ್ಟ್ ಸಾಲ್ಯುಟೇಷನ್, ಸಬ್ಜೆಕ್ಟ್ ಏನಿರಬೇಕು ಶಾರ್ಟಲ್ಲಿರಬೇಕು, ಕ್ಲಿಯರ್ ಆಗಿರಬೇಕು. ಓಕೆ ಸಬ್ಜೆಕ್ಟ್ ಏನಿರಬೇಕು ಕ್ಲಾರಿಟಿಯಾಗಿ ಕೊಟ್ಟಿರಬೇಕು. ಸೊ ಬಾಡಿ ಆಫ್ ಇದು ಏನಪ್ಪ ಅಂತಂದಾಗ ಮೇಲ್ ನೋಡಿ, ಎಕ್ಸ್ಪ್ಲೇನ್ ದ ಡೀಟೇಲ್ ಕ್ಲಿಯರ್ಲಿ ಬಾಡಿ, ಅದು ಅದಕ್ಕೆ ಯಾತಕ್ಕಾಗಿ ಬರಿತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟಾಗಿ ಗೊತ್ತಿರಬೇಕು ಸ್ನೇಹಿತರೆ, ಕ್ಲಿಯರಾಗಿ ಇರಬೇಕು. ಕನ್ಕ್ಲೂಷನ್ ಇರಬೇಕು ಆ್ಯಂಡ್ ಎಂಡಿಂಗು ಯುವರ್ ಫೇತ್ಫುಲಿ ಆ್ಯಂಡ್ ಯುವರ್ ಅಡ್ರೆಸ್ ಆ್ಯಂಡ್ ನೇಮ್ ಡಿಸಿಗ್ನೇಷನ್ ಹಾಕಬೇಕು. ಒಂದು ನೋಡ್ತಾ ಇದ್ದೀನಿ, ಇಲ್ಲಿ ಒಂದು ಕೊಡ್ತಾ ಇದ್ದೀನಿ ಮೇಲು, ಅದು ಹೆಂಗಿದೆ ಅಂತ ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಸ್ನೇಹಿತರೆ. ಓಕೆ ಸೊ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ. ಓಕೆ ಸೊ ಸ್ನೇಹಿತರೆ ಕಂಪಲ್ಸರಿ 3 ಮಾರ್ಕ್ಸಿಗಿರುತ್ತೆ, 3 ಮಾರ್ಕ್ಸಿಗಿರುತ್ತೆ ಕಂಪಲ್ಸರಿ. ಓಕೆ ಇದು ಜಸ್ಟ್ ಮಿಸ್, ಇದು ತುಂಬ ಈಸಿ ಆಗ್ತಕ್ಕಂಥ ಟಾಪಿಕ್ ಇದು. ಯಾಕಂತಂದಾಗ ಇಂತಿಂಥ ಟಾಪಿಕ್ ಏನಾದರೂ ಬಿಟ್ಟು ಬಂದ್ವಿ ಅಂದರೆ ನಾವು ನಮ್ಮಂಥ ದಡ್ಡರು ಯಾರೂ ಇಲ್ಲ ಅಂತಲೇ ಅನ್ಕೋಬೋದು. ಯಾಕಂತಂದಾಗ ಇದೆಲ್ಲ ಸುಮ್ಮ ಕ್ಯಾಸುವಲ್ ಆಗಿ ನಾರ್ಮಲ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಇದು, ಅದು ಡೀಪಾಗಿ ಹೋಗೋ ಅವಶ್ಯಕತೆ ಇಲ್ಲ. ಸೊ ಇವೆಲ್ಲ ಸ್ಕೋರಿಂಗ್ ಟಾಪಿಕ್. ಓಕೆ ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿಯಾಗಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳಾಗಿರ್ಬೋದು, ನೋಟ್ಸ್ ಆಗಿರ್ಬೋದು ನಿಮ್ಮ ಗ್ರೂಪಿಗೆ ಹಾಕ್ತಾ ಇರ್ತೀನಿ. ಅದೇ ರೀತಿಯಾಗಿ KK ನ್ಯಾಷನಲ್ ಅಕಾಡೆಮಿ ನಮ್ಮ ಆ್ಯಪ್ ಇದೆಯಲ್ಲ, ಆ ಆ್ಯಪಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ನೀವು ಕೂಡ ನೋಡ್ಕೋಬೋದು. ಓಕೆನಾ ಸ್ನೇಹಿತರೆ? ಸೊ ಲುಕ್ ಹಿಯರ್, 1 ಸೆಕೆಂಡ್. ಕ್ವಶನ್, ಯುವರ್ ರವಿ. ಓಕೆ ರೈಟ್ ಎ ಫಾರ್ಮಲ್ ಇಮೇಲ್ ಟು ದ ಬೆಂಚ್ ನೋಡಿ ಬ್ರಾಂಚ್ ಮ್ಯಾನೇಜರ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ವೆಸ್ಟಿಂಗ್ ಆಫ್ ದ ಇಶ್ಯೂ ಆಫ್ ನ್ಯೂ ATM ಕಾರ್ಡ್ ಬಿಕಾಸ್ ಯುವರ್ ಓಲ್ಡ್ ATM ಕಾರ್ಡ್ ಹ್ಯಾಸ್ ಬಿನ್ ಲಾಸ್ಟ್. ಸೊ ನೋಡಿ ಇಲ್ಲಿ ಆಫೀಷಿಯಲ್ ಲೆಟರ್, ಆಫೀಷಿಯಲ್ ಮೇಲ್ ಅಂತ ಹೇಳಿದೆ, ಆಫೀಷಿಯಲ್ ಮೇಲೇ ಕೊಟ್ಟಿದ್ದೀನಿ ನಿಮಗೆ. ಸೊ ನೋಡಿ ಯುವರ್ ರವಿ, ನೀವು ರವಿ ಅಂತ ಅಂದ್ಕೊಂಡು ರೈಟ್ ಎ ಫಾರ್ಮಲ್ ಇಮೇಲ್ ದ ಬ್ರಾಂಚ್ ಮ್ಯಾನೇಜರ್, ಬ್ರಾಂಚ್ ಮ್ಯಾನೇಜರಿಗೆ ಒಂದು ಯಾವ ಬ್ರಾಂಚ್ ಮ್ಯಾನೇಜರು ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಮ್ಯಾನೇಜರಿಗೆ ನೀವೇನು ಮಾಡಿರಿ ಒಂದು ಮೇಲ್ ಹಾಕ್ರಿ, ರಿಕ್ವೆಸ್ಟ್ ಮಾಡಿರಿ. ಎದಕ್ಕೆ ರಿಕ್ವೆಸ್ಟು? ಸಬ್ಜೆಕ್ಟ್ ಇರುತ್ತೆ ನೆನಪಿರಲಿ ಸ್ನೇಹಿತರೆ, ಆ್ಯಸ್ ಇಟ್ ಈಸ್ ಲೆಟರ್ ರೈಟಿಂಗ್ ಹೆಂಗಿರುತ್ತಲ್ಲ ಅಲ್ಲಿ ಕೂಡ ಸಬ್ಜೆಕ್ಟ್ ಇರುತ್ತೆ, ಇಲ್ಲಿ ಕೂಡ ಸಬ್ಜೆಕ್ಟ್ ಇರುತ್ತೆ, ಕೇರ್ಫುಲಿ. ಸೊ ಇಶ್ಯೂ ಆಫ್ ದ ನ್ಯೂ ATM ಸಬ್ಜೆಕ್ಟ್ ನೋಡಿರಿ, ದ ಇಶ್ಯೂ ಆಫ್ ದ ನ್ಯೂ ATM ಕಾರ್ಡ್ ಬಿಕಾಸ್ ಓಲ್ಡ್ ATM ಕಾರ್ಡ್ ಹ್ಯಾಸ್ ಬೀನ್ ಲಾಸ್ಟ್. ಓಕೆ ಸೊ ಅಲ್ಲಿ ಫಾರ್ಮೆಟ್ ಹೇಳಿದೆ, ಆ್ಯಸ್ ಇಟ್ ಈಸ್ ಡೇಟ್ ಫ್ರಮ್ ಯಾರು ಕಳಿಸ್ತಿರಲ್ಲ, ಫಾರ್ ಎಕ್ಸಾಂಪಲ್ gmail.com. ಓಕೆನಾ? ಸೊ ಡೋಂಟ್ ವರಿ, ಇಲ್ಲಿ ಕಳಿಸ್ತಾಕಿರ್ತಕ್ಕಂಥವ್ರು ಯಾರು ಸೊ ಫ್ರಾಮ್ ಕೊಟ್ಟಿದ್ದೆ, ಸಾರಿ ರವಿ, ಫ್ರಾಮ್ ಯಾರು ರವಿ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಯಾರು ಯುವರ್ ನೀವು ಅಂತೇಳಿಬಿಟ್ಟು ಏನು ಮಾಡಿರಿ ರವಿ ಅಂತೇಳಿ ಮಾಡಿರಿ. ಇಲ್ಲಿ ಮ್ಯಾನೇಜರ್ @SBI.com ಇನ್. ಓಕೆನಾ ನೋಡಿರಿ, ಟು ಯಾರಿಗೆ ಕಳಿಸ್ತಾ ಇದ್ದೀವಿ ಮ್ಯಾನೇಜರ್ SBI ಬ್ಯಾಂಕಿಗೆ, ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇದು ನೀಡಿಲ್ಲ ಅಂತೇಳಿದೆ, ಕಾರ್ಬನ್ ಕಾಪಿ, ಬ್ಲೈಂಡ್ ಕಾರ್ಬನ್ ಕಾಪಿ, ಡೋಂಟ್ ವರಿ. ಸಬ್ಜೆಕ್ಟ್ ವೆರಿ ಇಂಪಾರ್ಟೆಂಟ್ ದಿಸ್ ಟಾಪಿಕ್, ರಿಕ್ವೆಸ್ಟ್ ಫಾರ್ ಇಶ್ಯೂಯಿಂಗ್ ಎ ನ್ಯೂ ATM ಕಾರ್ಡ್. ನೋಡಿರಿ ಸಬ್ಜೆಕ್ಟ್ ಯಾವುದು? ರಿಕ್ವೆಸ್ಟಿಂಗ್ ನೋ, ರಿಕ್ವೆಸ್ಟ್ ಫಾರ್ ಇಶ್ಯೂಯಿಂಗ್ ಎ ನ್ಯೂ ATM ಕಾರ್ಡ್. ಇಷ್ಟೇ ಇರಬೇಕು, ಡೀಟೇಲಾಗಿ ಎಕ್ಯುರೇಟಾಗಿ ನಮಗೆ ಶಾರ್ಟಲ್ಲೇ ಇರಬೇಕು. ಸಾಲ್ಯುಟೇಷನ್ ಡಿಯರ್ ಸರ್ ಆರ್ ಮೇಡಮ್. ಓಕೆ ಡೀಟೇಲಾಗಿ. ಸೊ ಐ ಆಮ್ ರವಿ, ಸೊ ಹಿಂಗೂ ಬರಿಬೋದು, ಅಬೌವ್ ಮೆನ್ಷನ್ಡ್ ಸಬ್ಜೆಕ್ಟ್ ಅಂತಲೂ ಬರಿಬೋದು, ಡೋಂಟ್ ವರಿ. ಐ ಆಮ್ ರವಿ, ಆ ಸೇವಿಂಗ್ ಅಕೌಂಟ್ ಹೋಲ್ಡರ್ ಇನ್ ಯುವರ್ ಬ್ಯಾಂಕ್. ನೋಡಿ ಸೇವಿಂಗ್ ಅಕೌಂಟು ನಾನು ನಿಮ್ಮ ಕಸ್ಟಮರ್ ಆಗಿದ್ದೀನಿ. ಎಸ್ ಐ ಹ್ಯಾವ್ ಲಾಸ್ಟ್ ಮೈ ATM ಕಾರ್ಡ್ ಆ್ಯಂಡ್ ಐ ಅನೇಬಲ್ ಟು ವಿತ್ಡ್ರಾ ಮನಿ ಫ್ರಮ್ ಮೈ ಅಕೌಂಟ್. ನೋಡಿ ಅಲ್ಲಿ ಏನೇನು ಸಮಸ್ಯೆ ಆಗಿದೆ ಅದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ದೇರ್ ಫೋರ್ ಐ ಕನ್ಲಿ ನೋಡಿರಿ, ಅವನು
ಏನು ಮಾಡಿದ್ದೇನೆ ಎ ಟಿ ಎಮ್ ಕಾರ್ಡ್ ತೊಗೊಂಡಿದ್ದೇನೆ, ಅದು ಏನಾಗ್ತಾ ಇದೆ, ಯೂಸ್ ಆಗ್ತಾ ಇಲ್ಲ, ಅದರಿಂದ ಅಮೌಂಟು ತೆಗಿಯೋಕೆ ಆಗ್ತಾ ಇಲ್ಲ. ದೇರ್ ಫೋರ್ ಆದ್ದರಿಂದ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಬ್ಲಾಕ್ ಮೈ ಓಲ್ಡ್ ಎ ಟಿ ಎಮ್ ಕಾರ್ಡ್. ನೋಡಿ ಏನಾಗ್ತಾ ಇದೆ, ಆಲ್ರೆಡಿ ಇರ್ತಕ್ಕಂಥ ಒಂದು ಓಲ್ಡ್ ಎ ಟಿ ಎಮ್ ಕಾರ್ಡ್ ಇದೆಯಲ್ಲ ಅದನ್ನು ಬ್ಲಾಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಶ್ಯೂ ಆ ನ್ಯೂ ಎ ಟಿ ಎಮ್ ಕಾರ್ಡ್ ಎಟ್ ದ ಅರ್ಲಿಯೆಸ್ಟ್. ನೋಡಿ ಅದಕ್ಕಾಗಿ ನನಗೆ ಇನ್ನೂ ಒಂದು ಹೊಸ ಎ ಟಿ ಎಮ್ ಕಾರ್ಡ್ ಅವಶ್ಯಕತೆ ಇದೆ. ಐ ಶಾಲ್ ಬಿ ಗ್ರೇಟ್ಫುಲ್ ಫಾರ್ ಯುವರ್ ಪ್ರಾಂಪ್ಟ್ ಆ್ಯಕ್ಷನ್. ಸರಿಯಾದ ಒಂದು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಸಿಂಪಲ್ ನೋಡಿರಿ, 3 ಲೈನಲ್ಲೇ ಕಂಪ್ಲೀಟ್ ಆಗಿಬಿಟ್ಟಿದೆ. ಅವ್ರು ಏನು ಹೇಳಿದರು, 2 or 3 ಪ್ಯಾರಾಗ್ರಾಫ್, ಇದು ಕಾಮನ್ ಆಗಿ ಆರಾಮಾಗಿಬಿಡುತ್ತೆ. 3 4 ಇಲ್ಲಿ 3 ಆಗಿದೆ ಅಂದರೆ ನಾವು ಬರವಣಿಗೆ ವ್ಯಕ್ತಪಡಿಸುವಾಗದು ಕಾಮನ್ ಆಗಿ 5 ರಿಂದ 6 ಲೈನ್ಸ್ ಕಂಪಲ್ಸರಿ ಆಗುತ್ತೆ. ಇಷ್ಟು ಬರೆದ್ರೆ ಆಯಿತು. ಯುವರ್ ಫೇತ್ಫುಲಿ ಯಾರು ಬರೆದಿರ್ತಕ್ಕಂಥವ್ರು, ಯಾರು ಬರಿತಾ ಇದ್ದಾರೆ ಇಲ್ಲಿ ಲೆಟ್ರು, ಇದು ಮೇಲು ರವಿ, ಮೇಲ್ ಯಾರು ಇಶ್ಯೂ ಮಾಡ್ತಾ ಇದ್ದಾರೆ, ಮೇಲು ಶೇರ್ ಮಾಡೋದು ಯಾರು, ರವಿ. ಓಕೆನಾ, ಇಷ್ಟು ಬರೆದ್ರೆ ಸಾಕು, ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಸೊ ಮೇಲೆ ಇಷ್ಟೆಲ್ಲ ಸೇರಿದರೆ 1 ಮಾರ್ಕ್ಸ್ ಕೊಡ್ತಾನೆ. ನೋಡಿ ನೆನಪಲ್ಲಿ ಇಲ್ಲೆಲ್ಲ ಡೀಟೇಲ್ಸು ಫ್ರಮ್ ಟು ಅದೆಲ್ಲ ಕೇಳಿದರೆ 1 ಮಾರ್ಕ್ಸು. ಇಷ್ಟೆಲ್ಲ ಸೇರಿದ್ರೆ ಬಾಡಿ ಆಫ್ಗೆ 1 ಮಾರ್ಕ್ಸ್ ಇರುತ್ತೆ, ಮತ್ತು ಸಬ್ಜೆಕ್ಟ್ ಆ್ಯಂಡ್ ಕನ್ಕ್ಲೂಷನ್ಗೆ ಕೂಡ 1 ಮಾರ್ಕ್ಸ್ ಕೊಡ್ತಾನೆ. ಟೋಟಲು 3 ಮಾರ್ಕ್ಸ್ ಡಿವೈಡ್ ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ. ಸೊ ಎಕ್ಸ್ಪ್ಲೇನ್ ದಿಸ್ ಮೇಲ್. 1 ಸೆಕೆಂಡ್, ಪಾಯಿಂಟ್ಸ್ ಏನೆಲ್ಲ ಇರಬೇಕು. ಸೊ ನೋಡಿ ಅಲ್ಲಿ ಮಾಡಿರ್ತಕ್ಕಂಥ ಮೇಲ್ಗೆ ಏನೆಲ್ಲ ಮಾಡಿದ್ದೀವಿ ಅಂತಂದ್ರೆ ಪಾಯಿಂಟ್ಸ್ ನೋಡಿರಿ. ಟು ವರ್ಡ್ ರಿಸಿಪೆಂಟ್ ನೋಡಿರಿ, ರಿಸೆಪ್ಸೆಂಟ್ ಈ ನೋಡಿರಿ, ಈ ಮೇಲ್ ಅಡ್ರೆಸ್ ಯಾರು ಕಳಿಸಿದ್ದೀವಲ್ಲ ಅದು ಅವ್ರಿಗೆ ಹೋಗಿರುತ್ತೆ. ಸೊ ಸಬ್ಜೆಕ್ಟ್ ಏನಿರುತ್ತೆ, ರಿಕ್ವೆಸ್ಟ್ ಇಶ್ಯೂಯಿಂಗ್ ಅ ನ್ಯೂ ಎ ಟಿ ಎಮ್ ಇತ್ತು ಸಬ್ಜೆಕ್ಟ್. ಓಕೆ, ಸಬ್ಜೆಕ್ಟ್ ಏನು ಬರೆದಿದ್ವಿ, ಓಕೆನಾ. ಸಾಲ್ಯುಟೇಷನ್ ಏನು ಬರೆದಿದ್ವಿ, ಕ್ಲಿಯರ್ಲಿ ಸರ್ ಆ್ಯಂಡ್ ಮೇಡಮ್. ಇಂಟ್ರೊಡಕ್ಷನ್ ಏನಿತ್ತು ನೋಡಿ, ಇಂಟ್ರೊಡಕ್ಷನ್ ಯುವರ್ ಸೆಲ್ಫ್ ಆ್ಯಂಡ್ ಮೆನ್ಷನ್ ಯುವರ್ ಬ್ಯಾಂಕ್. ಇಂಟ್ರೊಡಕ್ಷನ್ ಐ ಆಮ್ ರವಿ. ಓಕೆನಾ, ಇಂಟ್ರೊಡಕ್ಷನ್ ಇರ್ಬೇಕಂತೇಳಿದ್ದೆ. ಐ ಆಮ್ ರವಿ ಯುವರ್ ಏನಿತ್ತು ಬ್ಯಾಂಕಿಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಲಿಂಕ್ ಏನನ್ನು ಮೆನ್ಷನ್ ಯುವರ್ ಬ್ಯಾಂಕ್ ಅಕೌಂಟ್ ಅಂದರೆ ಓಲ್ಡರ್ ಅಕೌಂಟ್ ಅಂತ ಇತ್ತು. ಬಾಡಿ ಆಫ್ ಎಕ್ಸ್ಪ್ಲೇನ್ ದ ಪ್ರಾಬ್ಲಮ್ಸ್. ನೋಡಿ ಬಾಡಿ ಆಫ್ ಲೆಟರ್ದಾಗ ಏನಿರ್ಬೇಕಂತ ಹೇಳಿದೆ, ಎಕ್ಸ್ಪ್ಲೇನ್ ದ ಪ್ರಾಬ್ಲಮ್ಸ್ ಅಂಡ್ ಕ್ಲಿಯರ್ಲಿ ಸ್ಟೇಟ್ ಯುವರ್ ರಿಕ್ವೆಸ್ಟ್. ಅಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸ್ ಇರ್ಬೋದು, ಅಲ್ಲಿರ್ತಕ್ಕಂಥ ಏನು ಸ್ಥಿತಿಗತಿ ಇದೆಯಲ್ಲ ಅದು ಎಕ್ಸ್ಪ್ಲೇನ್ ಆಗಿರಬೇಕು. ಸೊ ಅದರ ಕನ್ಕ್ಲೂಷನ್ ಆ್ಯಂಡ್ ವಿತ್ ಎ ಫಾಲೆಟ್ ರಿಕ್ವೆಸ್ಟ್ ಆ್ಯಂಡ್ ಥ್ಯಾಂಕ್ ಯು. ನಾವು ಧನ್ಯವಾದಗಳನ್ನು ತಿಳಿಸಬೇಕು ಕೊನೆಯಲ್ಲಿ. ಕ್ಲೋಸಿಂಗ್ ಯುವರ್ ಫೇತ್ಫುಲಿ ಫಾಲೋಡ್ ಬೈ ಯುವರ್ ನೇಮ್. ಅಂದರೆ ನೀವು ಕ್ಲೋಸಿಂಗ್ ಅಂತ ಬರೆದಿರ್ತಕ್ಕಂಥಾಗ ಯುವರ್ ಫೇತ್ಫುಲಿ ಒಬಿಡಿಯಂಟ್ಲಿ ಎನಿವನ್. ಸೊ ಬರೆದ ನಂತರ ಯುವರ್ ನೇಮ್ ಆ್ಯಂಡ್ ಡೆಸಿಗ್ನೇಷನ್ ಹಾಕಿ ಕ್ಲೋಸ್ ಮಾಡಬೇಕು. ಸೊ ಇಷ್ಟು ಇರುತ್ತೆ ಸ್ನೇಹಿತರೆ. ನೆಕ್ಸ್ಟು ನಾನು ಇದೇ ರೀತಿಯಾಗಿ ಒಂದು ಓಲ್ಡ್ ಕ್ವಶನ್ ಪೇಪರ್ನ ತರ್ತಾ ಇದ್ದೀನಿ. ಓಲ್ಡ್ ಕ್ವಶನ್ ಪೇಪರ್ಲಿರ್ತಕ್ಕಂಥ ಎಲ್ಲ ಕ್ವಶನ್ಗಳನ್ನು ಬಿಡಿಸ್ತಾ ಹೋಗ್ತೀನಿ. ಕಂಪಲ್ಸರಿ HSTRಗೆ, GPT ಗೆ, PSTಗೆ ಈ ಕಂಪಲ್ಸರಿ 3 ಮಾರ್ಕ್ಸಿಗೆ ಫಿಕ್ಸ್ ಇರುತ್ತೆ ಸ್ನೇಹಿತರೆ. ಕಂಪಲ್ಸರಿ 3 ಮಾರ್ಕ್ಸಿಗೆ ಕೊಟ್ಟೇ ಕೊಡ್ತಾರೆ, ಕೊಡಲ್ಲ ಅಂತಿಲ್ಲ. 3 ಮಾರ್ಕ್ಸಿಗೆ ಕಂಪಲ್ಸರಿ ಕೊಡಲೇಬೇಕು, ಡಿಸ್ಕ್ರಿಪ್ಟಿವ್ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಓಕೆ ಸ್ನೇಹಿತರೆ, ಯಾರೆಲ್ಲ ಮತ್ತೊಮ್ಮೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಲ್ಲ, ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿಮಗೆ ಇನ್ನೂ ಅತ್ತಿನ ಅವಶ್ಯಕತೆ ನೋಟ್ಸ್ ಅದೇನಾರು ಇತ್ತಂದರೆ ನೀಡಿತ್ತಂದರೆ ನಮ್ಮ KK ನ್ಯಾಷನಲ್ ಅಕಾಡೆಮಿ ಆ್ಯಪ್ ಇದೆಯಲ್ಲ, ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಸರ್ಚ್ ಮಾಡಿ ಎಲ್ಲ ಸಿಗ್ತವೆ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ.